ನಮಸ್ತೆ ಗುರುಗಳೇ, ನನ್ನ ಹೆಸರು ಶ್ವೇತಾ ಅಂತ ಹೇಳಿ. ಇನ್ನು ನನ್ನ ಈ ಮುಖದಲ್ಲಿ ನಗುವಿಗೆ ಕಾರಣವಾದ ನಮ್ಮ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು. ನಾನು 2 ಇಯರ್ಸಿಂದ ಗುರುಗಳದ್ದು ವೀಡಿಯೋಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಖುಷಿಯಾಗಿದ್ದೀನಿ. ಕಾರಣ ಗುರುಗಳ ಹೇಳಿದ ಒಂದೊಂದು ಪ್ರತಿಯೊಂದು ಸ್ಟೆಪ್ಗಳನ್ನು ಫಾಲೋ ಮಾಡ್ಕೊಂಡು ಬಂದು ಇವತ್ತು ನಾನು ಇಷ್ಟು ಚೇಂಜಸ್ನ ಅನುಭವಿಸಿದ್ದೀನಿ. ನನಗೆ 16 ಇಯರ್ಸ್ ಇದ್ದಾಗಿಂದನೂ ನಾನು ಪಾರಾಯಣ ಮಾಡ್ಕೊಂಡು ಬರ್ತಾ ಇದ್ದೀನಿ ಲಲಿತಾ ಸಹಸ್ರನಾಮನ. ಎಷ್ಟೋ ಗುರುಗಳ ಹತ್ರ ಹೋಗಿದ್ದೀನಿ, ಬೇರೆ ಬೇರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳು ಮಾಡಿದ್ದೀನಿ. ಆದರೂ ಏನೋ ಒಂದು ಇನ್‌ಕಂಪ್ಲೀಟ್‌ನೆಸ್ ಅನ್ನಿಸ್ತಾ ಇತ್ತು. ನಾನು 2023ನಲ್ಲಿ ಏಪ್ರಿಲಲ್ಲಿ ಬೆಂಗಳೂರಿಗೆ ಫಸ್ಟ್ ಬಂದಾಗ ಬ್ಯಾಚ್‌ಗೆ ನಾನು ಜಾಯ್ನ್ ಆಗಿದ್ದೆ. ಅವತ್ತು ನನಗೆ ಪರಿಪೂರ್ಣವಾಗಿ ನಾನೇನೋ ಒಂದು ಕಲಿತಾ ಇದ್ದೀನಿ, ಏನೋ ಒಂದು ಸಿಕ್ಕಿ ಗುರುಗಳಿಂದ ನನಗೆ ಅನ್ನೋದು ಅವತ್ತು ನನಗೆ ಪರಿಪೂರ್ಣತೆ ಅಂತ ಅನ್ನಿಸ್ತು. ಲಾಸ್ಟ್ ಶ್ರೀವಿದ್ಯಾ ಬ್ಯಾಚಿಂದನೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಗುರುಗಳು ಹೇಳ್ಕೊಟ್ಟಿದ್ದು ನವರಣ ಮಂತ್ರ ಆಗಿರ್ಬೋದು, ಲಲಿತಾ ಸಹಸ್ರನಾಮ ಪಾರಾಯಣ ಆಗಿರ್ಬೋದು. ಮನೆಯಲ್ಲಿ ಚೇಂಜಸ್ ಆಗಿದೆ, ನನ್ನ ಮೆಂಟಾಲಿಟಿ ಚೇಂಜಸ್ ಆಗಿದೆ, ನಾನು ನೋಡೋ ದೃಷ್ಟಿ ಚೇಂಜಸ್ ಆಗಿದೆ. ಎಲ್ಲದಕ್ಕಿಂತ ಅದ್ಭುತವಾದ ವಿಷಯ ಏನಂತಂದರೆ, ಲಾಸ್ಟ್ ಬ್ಯಾಚ್ ಆದಾಗ್ಲೂ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ಗಳಾಗಿತ್ತು. ಬಟ್ ಈ ಸಲ ನಾನು ನಿನ್ನೆ ತೊಗೊಂಡೆ ಇದನ್ನು. ತುಂಬ ಒಳ್ಳೆ ಅನುಭವ. ಹೇಗೆ ಅಂತಂದರೆ, ನನಗೆ ಸಾಕ್ಷಾತ್ ದೇವಿನೇ ನೀವು ನನಗೆ ನನ್ನ ಮುಂದೆ ಕೂಡಿಸಿದ್ರಿ ಅನ್ನೋಷ್ಟು ಒಳ್ಳೆ ಅನುಭವ ನನಗಾಗಿದೆ. ತಾಯಿನ ನೋಡಿದ ಅನುಭವನ ಕೊಟ್ಟ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ರಾಧಾ ಅಂತ. ನಾನು ಸರ್ನ ಫಾಲೋ ಮಾಡ್ತಾ 2 ವರ್ಷ ಆಯಿತು. ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ತುಂಬ ಇಷ್ಟ ಆಗ್ತಿತ್ತು. ಅದರಲ್ಲಿ ಕೊಡೋವಂಥ ಸಲಹೆಗಳನ್ನ ನಾನು ಫಾಲೋ ಮಾಡ್ತಾಯಿದ್ದೆ. ಒಳ್ಳೆ ರಿಸಲ್ಟ್ ಕೂಡ ಬರ್ತಾಯಿತ್ತು. ನಂತರ ಹೋದ ವರ್ಷ ಅಂದರೆ ಕೆಲವು ತಿಂಗಳ ಹಿಂದೆ ಆಕರ್ಷಣ ವಿದ್ಯೆ ಕ್ಲಾಸು, ಆನ್ಲೈನ್ ಕ್ಲಾಸ್ ಇತ್ತು. ನಾನು ಅದಕ್ಕೆ ಕೂಡ ಜಾಯ್ನ್ ಆಗಿದ್ದೆ. ನಂತರ ಈಗ ಶ್ರೀವಿದ್ಯೆ ಒಂದು ಆನ್ಲೈನ್ ಕ್ಲಾಸ್ ಇತ್ತು, ಅದನ್ನು ಜಾಯ್ನ್ ಆಗಿದ್ದೆ. ಸಿಕ್ಕಾಪಟ್ಟೆ ರಿಸಲ್ಟು ತುಂಬ ಚೆನ್ನಾಗಿ ಸಿಕ್ಕಿದೆ. ಏನಂತ ಹೇಳಿ, ಯಾವುದು ಅಂತ ಹೇಳಿ ನಾನು ಆ್ಯಕ್ಚುಲಿ ಸರ್ ಇದು ವಿಡಿಯೋಗಳನ್ನು ನೋಡ್ತಾ ಇದ್ನಲ್ಲ ನಾನು ಈ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋಕ್ಕೆ ಮುಂಚೆನೇ. ಅವ್ರು ಹೇಳಿದಂಥ ಕೆಲವೊಂದು ಸಲಹೆಗಳನ್ನ ನಾನು ಫಾಲೋ ಮಾಡಿದ್ದೀನಿ. ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹೇಗಂತ ಹೇಳಿದ್ರೆ, ಈಗ ನಮಗೇನೋ ಬೇಕಾಗಿರುತ್ತಲ್ವ, ಅದು ನಮ್ಮ ಹತ್ರ ಆಲ್ರೆಡಿ ಇದೆ, ತೊಗೊಂಡಿದ್ದೀವಿ. ಇಮ್ಯಾಜಿನ್ ಮಾಡಬೇಕು, ಮತ್ತು ತಾಯಿ ಕೊಡ್ತಾಳೆ. ಫಸ್ಟು ನಾವು ಕನೆಕ್ಟ್ ಆಗಬೇಕಾಗಿರೋದೇ ಅಲ್ಲೇ. ಯಾರು ಕೊಡ್ತಾರೆ ನಮಗೆ, ಎಲ್ಲಿಂದ ಬರುತ್ತೆ, ಈ ಥರ ಪ್ರಶ್ನೆಗಳಿರುತ್ತಲ್ವ. ಫಸ್ಟ್ ನೀವು ಕನೆಕ್ಟ್ ಆಯಿತು ಅಂದರೆ ಅಲ್ಲಿಂದ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ನೀವು ಫಸ್ಟ್ ಕನೆಕ್ಟ್ ಆಗಬೇಕಂದ್ರೆ ಸರ್ ಆನ್ಲೈನ್ ಕ್ಲಾಸಲ್ಲಿ ಮಾಡಿಕೊಡ್ತಾರೆ. ಜಾಯ್ನ್ ಆದವರಿಗೆ ಗೊತ್ತಾಗತ್ತೆ. ಇಲ್ಲ ಅಂದರೆ ನಂಬಬೇಕಷ್ಟೆ. ಕಣ್ಣು ಮುಚ್ಕೊಂಡು ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಲೇ ತಾಯಿನ ನಂಬಬೇಕು. ಪ್ರತಿಯೊಂದು ಸಿಗತ್ತೆ. ನಾನೀಗ ಏನು ಎಕ್ಸಾಂಪಲ್ ಹೇಳ್ಬೋದು ಅಂದರೆ, ಹಣ ಸಿಕ್ಕಿದೆ, ಬಂಗಾರ ಸಿಕ್ಕಿದೆ. ನಾನು ಸ್ಕೂಟಿ ತೊಗೊಬೇಕು ಅಂದ್ಕೊಂಡಿದ್ದೆ, ಅದು ಕೂಡ ಸಿಕ್ಕಿದೆ. ಅದು ನಾನು ಏನು ಇಮ್ಯಾಜಿನ್ ಮಾಡಿದ್ದೆ, ಯಾವ ಕಲ್ಲರು, ಅದೇ ಸೇಮ್ ಸಿಕ್ಕಿದೆ, ಆಯಿತಾ. ಮತ್ತು ಶಿಪ್ಪಲ್ಲಿ ಕೂಡ ಯಾವುದೇ ರೀತಿ ಸಂಬಂಧಗಳನ್ನ ಏನೋ ಒಂದು ಸಣ್ಣ ಮಾತು ಬಂದಿರತ್ತಲ್ವ, ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಿದೆ ನನಗೆ. ಇಷ್ಟು ಹೇಳ್ತಾ ಇದ್ದೀನಿ. ಈಗ ಏನಂದರೆ, ಏನು ಕೇಳಿದ್ರೂ ಸಿಗ್ತಾ ಇರೋದ್ರಿಂದ ಸಾಕು ಅನಿಸ್ಬಿಟ್ಟಿದೆ. ತಾಯಿದು ನಾಮಸ್ಮರಣೆ ಮಾಡ್ಕೊತ ಹಾಗೆ ಇಡೀ ಜೀವನ ಕಳೆಯೋ ಅನ್ನೋ ಥರ ಆಗಿದೆ. ಅಷ್ಟು ಕೊಟ್ಟಿದ್ದಾಳೆ. ಇನ್ನು ಸರ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬಾ ಕಷ್ಟ. ಅವರೇ ತಾಯಿ ರೂಪದಲ್ಲಿ ನಮಗೆ ಕಾಣಿಸ್ತಾರೆ. ಹೇಳ್ತೀನಲ್ಲ, ನೀವು ಫಸ್ಟು ನಂಬಿ ಅಷ್ಟೇ. ನಂಬಿದ್ರೆ ಖಂಡಿತ ನಿಮ್ಮನ್ನು ಕೈ ಬಿಡಲ್ಲ. ಯಾವ ಕಾರಣಕ್ಕೂ ತಾಯಿ ನೀವೇ ಅಷ್ಟು ಇಷ್ಟಪಡ್ತೀರಲ್ಲ, ಅದಕ್ಕಿಂತ 1000 ಲಕ್ಷ ಪಟ್ಟು ತಾಯಿ ನಿಮ್ಮನ್ನು ಇಷ್ಟಪಡ್ತಾಳೆ. ನೀವು ಒಂದು ಸಲ ಮನಸಾರೆ ಕೂತ್ಕೊಂಡು ತಾಯಿನ ಕನೆಕ್ಟ್ ಆಗಬೇಕಷ್ಟೆ. ಒಂದು ಸಲ ನೀವು ಆದ್ರಿ ಅಂದರೆ ನಿಮ್ಮ ಜೀವನ ಬದಲಾದಾಗೆ. ಸರ್ ಹೇಳ್ತಾರಲ್ಲ, ಜೀವನ ಬದಲಾಗತ್ತೆ ಅಂತ. ಖಂಡಿತ ಆಗತ್ತೆ. ನಾನು ಎಕ್ಸಾಂಪಲ್ ಅದಕ್ಕೆ. ತುಂಬ ಒಳ್ಳೆಯ ಅನುಭವ ಆಯಿತು ಶ್ರೀ ವಿದ್ಯಾಸರದಲ್ಲಿ. ನಾನು ಅಂದರೆ ದೇವಿಯನ್ನು ಸಾಕ್ಷಾತ್ ನೋಡ್ದಂಗೆ ಆಯಿತು. ಒಂದು ಸಲ 2 ಸಲ ಅಟೆಂಡ್ ಮಾಡಿದೆ ಮೆಡಿಟೇಷನ್ ಕೂಡ. ಶ್ರೀ ವಿದ್ಯಾಸರದ ವೀಡಿಯೋಗಳನ್ನು, ನಾನು ಈಗ ಸೌದಿಯಲ್ಲಿದ್ದೀನಿ, ಆದರೂ ಕೂಡ ಎಲ್ಲ ವೀಡಿಯೋಗಳನ್ನು ನಾನು ಟೈಮ್ ಮಾಡಿಕೊಂಡು ನೋಡಿಕೊಂಡೆ. ತುಂಬ ಚೆನ್ನಾಗಿದೆ. ಅಂದರೆ ಈ ಥರ ಅಂದರೆ ಶ್ರೀವಿದ್ಯಾ ಶ್ಲೋಕದ ಬಗ್ಗೆ ನಾವು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ. ಆದರೆ ಅದರ ರಹಸ್ಯ, ಅದರ ಹಿಂದೆ ಇರುವಂತಹ ಸ್ಟೋರಿ, ಇದುಗಳ ದೇವಿಯ ಮಹಾತ್ಮೆ, ಅದು ಹೆಂಗೆ ಈ ಲಲಿತಾ ಸಹಸ್ರನಾಮ ಸೃಷ್ಟಿಯಾಯಿತು, ಅದನ್ನು ಡೀಟೇಲಾಗಿ ನಮಗೆ ಅಷ್ಟು ಚೆನ್ನಾಗಿ ಅರ್ಥ ಮಾಡೋ ಥರ ಹೇಳ್ಕೊಟ್ಟು ತುಂಬ ಖುಷಿಯಾಯಿತು ಸರ್. ಅದಲ್ಲದೆ
ಆ ಶ್ಲೋಕವನ್ನು ಕೂಡ ಬಿಡಿಸಿ ಹೇಳಿದ್ರಿ, ಅದರ ಅರ್ಥ ಮತ್ತು ದೇವಿಯ ಬಗ್ಗೆ, ಮತ್ತು ಜಪವನ್ನು ಯಾವ ಥರ ಮಾಡ್ಬೋದು, ಹೋಮ ಯಾವ ಥರ ಮಾಡ್ಬೋದು ನಮ್ಮ ಮನೆಯಲ್ಲಿ ಸಿಂಪಲಾಗಿ ಹೇಳ್ಕೊಟ್ರಿ. ತುಂಬ ಖುಷಿ ಅನಿಸ್ತು. ಇಲ್ಲಾಂದರೆ ತುಂಬ ಕಾಂಪ್ಲಿಕೇಟ್ ಆಗಿದ್ದರೆ ನಮಗೂ ಮಾಡ್ಬೋದಾ ಇಲ್ವಾ ಅಂತ ಆ ಥರ ಒಂದು ಹಿಂಜರಿಕೆ ಇರುತ್ತೆ. ಆದರೆ ನೀವು ಅದನ್ನು ಅಷ್ಟು ಚೆನ್ನಾಗಿ ಹೇಳ್ಕೊಟ್ರಿ. ನೀವು ಮಾಡ್ಬೋದು ಅಂತ ಅನಿಸ್ತದೆ. ನಾನು ಈಗ ಸೌದಿಯಲ್ಲಿದ್ದೀನಿ, ನಾನೊಂದು 6 ತಿಂಗಳು ಕಳೆದು ಮನೆಗೆ ಹೋಗ್ತೀನಿ. ಅವಾಗೆಲ್ಲ ಮಾಡಬೇಕು ಅಂತ ಇದ್ದೀನಿ, ಎಲ್ಲ ಪಕ್ಕ ಮಾಡ್ತೀನಿ ಕೂಡ. ರಿಸಲ್ಟ್ ಬರುತ್ತೆ. ನನಗೆ ಇವಾಗಲೇ ನಾನು ಇಲ್ಲಿ ಟೈಮ್ ಸಿಕ್ಕಿದಾಗ ಕೂಡ ನವರ್ಣ ಶ್ಲೋಕ ಆಗಿರ್ಬೋದು, ಲಲಿತ ಸಹಸ್ರನಾಮ ಆಗಿರ್ಬೋದು, ಪಂಚದಶಿ ಶ್ಲೋಕಗಳನ್ನು ನಾನು ಹೇಳ್ತಾ ಇದ್ದೀನಿ. ಆ ವೈಬ್ರೇಷನನ್ನು ಫೀಲ್ ಮಾಡ್ತಾ ಇದ್ದೀನಿ, ದೇವಿಯ ಅನುಗ್ರಹವನ್ನು ಪಡಿತಾ ಇದ್ದೀನಿ ಅಂತ ಫೀಲ್ ಆಗ್ತಿದೆ. ನಿಮ್ಮಂಥ ಗುರೂಜಿಗಳನ್ನು ಪಡ್ಕೊಂಡ ನಾವೇ ಪುಣ್ಯವಂತರು ಅನ್ಕೋಬೋದು. ನನಗೆ ಚೈಲ್ಡ್ಹುಡ್ಡಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಅಂದರೆ ದೇವರು ಹೇಗಿರ್ತಾರೆ, ನಾವು ತಂದೆ ತಾಯಿ ಅಜ್ಜಿ ಎಲ್ಲ ಹೇಳಿರ್ತಾರೆ, ಅಂದರೆ ನಾವು ಮೂವಿಯಲ್ಲಿ ನೋಡಿರ್ತೀವಿ ದೇವರ ಬಗ್ಗೆ. ಅಂದರೆ ಅದರ ಕಾನ್ಸೆಪ್ಟ್ ಬಗ್ಗೆ ಯಾವ ಥರ ಅಂತ ನನಗೆ ಕನ್ಫ್ಯೂಷನ್ ಇದೆ. ನಮ್ಮ ದೇವರಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ, ಕೈ ಮುಗಿತೀವಿ, ಆದರೆ ಆ ಒಂದು ಇನ್ನರ್ ಫೀಲಿಂಗ್ ಬರ್ತಾ ಇರಲಿಲ್ಲ. ಆದರೆ ನೀವು ಆ ದೇವರ ಬಗ್ಗೆ, ದೇವರಂದರೆ ಏನು ಅಷ್ಟೇ ಅದೊಂದು ನಮ್ಮ ವಾಸ್ತವಿಕ ಲೈಫಲ್ಲಿ ನಾವು ಕೆಲವೊಂದು ನಾವು ಫೀಲ್ ಮಾಡಿರ್ತೀವಿ. ಕೆಲವೊಂದು ಏನೋ ವಿಚಾರಗಳನ್ನು ನಾವು ಕೇಳೋಕ್ಕಾಗದೆ, ಅದು ನಮ್ಮ ಹಿರಿಯರಿಗೂ ಆ ಥರ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅಂಥ ತುಂಬ ಕ್ವೆಶನ್ಸ್ಗಳಿಗೆ ನೀವು ಸಮರ್ಪಕವಾಗಿ ನಮಗೆ ತಿಳಿಯೋ ಥರ ಆನ್ಸರ್ ಹೇಳಿದ್ದೀರಿ ಆ ವಿಡಿಯೋ ಮುಖಾಂತರ. ನಾನು ಪ್ರತಿಯೊಂದು ವೀಡಿಯೋಗೆ ವೇಟ್ ಮಾಡ್ತಾ ಇರ್ತೀನಿ. ಅಷ್ಟೊಂದು ಅದ್ಭುತವಾದ ನಾಲೆಜನ್ನು ನೀವು ಹೊಂದಿದ್ದೀರಿ, ಆದರೂ ಅಷ್ಟು ಸಿಂಪಲಾಗಿರ್ತೀರಿ ನೀವು. ನನಗೆ ಮೊನ್ನೆ ಆಫ್ಲೈನ್ ಕ್ಲಾಸಲ್ಲಿ ಅಟೆಂಡ್ ಆಡಿದಾಗ ತುಂಬ ಖುಷಿ ಆಯಿತು. ನಿಮ್ಮನ್ನು ಸಾಕ್ಷಾತ್ ನೋಡಿದಾಗ, ಅಂದರೆ ನಿಮ್ಮನ್ನು ನೋಡಿದಾಗಲೇ, ನಿಮ್ಮ ನಗು ಅದನ್ನೆಲ್ಲ ನೋಡಿದಾಗಲೇ ನಮಗೊಂದು ಪಾಸಿಟಿವ್ ವೈಬ್ ಯಾವಾಗಲೂ ಬರುತ್ತೆ. ಸೊ ಸರಿ, ಈ ಥರ ಈ ವಿಡಿಯೋ ಇಂತಹ ಒಂದು ನಿಮ್ಮ ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗಿ, ಆನ್ಲೈನ್ ಆಫ್ಲೈನ್ ಕ್ಲಾಸ್ ಮಾಡ್ತಾ ಹೋಗಿ, ನಾವು ಅಟೆಂಡ್ ಆಗ್ತಾನೆ ಇರ್ತೀವಿ ಟೈಮ್ ಸಿಕ್ಕಿದಾಗ. ನೀವು ವೀಡಿಯೋಸ್ಗಳನ್ನು ಎಲ್ಲ ನೋಡ್ತೀವಿ. ನೀವು ನಿಮ್ಮ ಈ ನಾಲೆಜನ್ನು ನೀವು ನಿಮ್ಮಲ್ಲಿ ಇರಿಸ್ಕೊಳ್ದೆ ಎಲ್ರಿಗೂ ಹೇಳ್ತಾ ಇದ್ದೀರಿ. ಇದು ಒಂದು ಒಳ್ಳೆಯ ಅವಕಾಶ. ಅಂದರೆ ಈಗಿನ ಯುವ ಪೀಳಿಗೆಗೆ ಇದರ ಬಗ್ಗೆ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. ಅಂದರೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರ್ಬೋದು ಆಧ್ಯಾತ್ಮದ ಬಗ್ಗೆ, ಮತ್ತು ಆದರೆ ಯಾವ ಥರ ಹೋಗೋದು, ಮುನ್ನೋಗೋದು, ಅದನ್ನು ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಡೌಟಲ್ಲಿ ಇರ್ತಾರೆ. ಆದರೆ ನಿಮ್ಮಿಂದ ನಿಮ್ಮ ಒಂದು ಅಸಾಮಾನ್ಯ ನಾಲೆಜ್, ನೀವೊಂದು 13-14 ವರ್ಷ ತಗೊಂಡಿದ್ದೀರಿ ಇಷ್ಟು ಸಾಧಿಸೋಕ್ಕೆ, ಇಷ್ಟು ನಾಲೆಜ್ ಪಡೆಯೋಕ್ಕೆಲ್ಲ. ನೀವು ಅದನ್ನು ಅಷ್ಟು ವರ್ಷ ನಿಮ್ಮ ಕಷ್ಟಪಟ್ಟು ಅಂದರೆ ನೀವು ಇಷ್ಟಪಟ್ಟು ಮಾಡಿರೋದು, ಮಾಡಿರೋವಂಥ ಒಂದು ವಿದ್ಯೆಯನ್ನು, ನೀವು ಕಲ್ತ್ಕೊಂಡಿರೋವಂಥ ವಿದ್ಯೆಯನ್ನು, ಆ ನಾಲೆಜನ್ನು ನಮಗೆ ಇಷ್ಟು ಈಸಿಯಾಗಿ ಸ್ಪೂನ್ ಫೀಡ್ ಮಾಡೋ ಥರನೇ ಎಲ್ರಿಗೂ ಹೇಳ್ಕೊಡ್ತಿದ್ದಾರೆ. ಆದರೆ ಅದನ್ನು ಎಷ್ಟು ಅರ್ಥ ಮಾಡ್ಕೊಳ್ಳುತ್ತೀವಿ ಅನ್ನೋದು ನಮಗೆ ಬಿಟ್ಟಿರೋದು. ಎಷ್ಟು ಪಾಸಿಟಿವ್ ಆಗಿ ತಗೋತೀವಿ, ಅಷ್ಟು ಅದನ್ನು ಕಾಲು ಕೆಡಿಸ್ಕೊಳ್ದೆ ನಾವು ಅಡಾಪ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಸೊ ನಾನು ಆದಷ್ಟು ನನಗೆ ಗೊತ್ತಿರೋರಲ್ಲಿ ರಿಲೇಟಿವ್ಸ್ಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಈ ವಿಡಿಯೋ ನಿಮ್ಮ ನೀವು ಕೊಟ್ಟಿರೋ ನಾಲೆಜನ್ನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಾನು. ಸೊ ತುಂಬ ಸಂತೋಷ ಆಯಿತು ಸರ್, ನಾನು ಧನ್ಯನಾಗಿದ್ದೀನಿ ಅಂತ ಅನ್ಕೋತೀನಿ. ನಿಮ್ಮಂತಹ ಗುರೂಜಿಯನ್ನು ಪಡ್ಕೊಂಡ ನಾವೇ ಪುಣ್ಯವಂತರು ಅಂತ ಹೇಳೋಕ್ಕೆ ಯಾವುದೇ ಸಂದೇಹ ಇಲ್ಲ. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಮ್ಮ ಮಹಾಗುರುಗಳಾದ ಶ್ರೀನಾಥ್ ಸರ್ಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶ್ರೀವಿದ್ಯೆ ಕ್ಲಾಸು ಹೇಗಿತ್ತು ಅಂದರೆ, ಅದರ ಅನುಭವ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ. ಶ್ರೀವಿದ್ಯೆ ಕ್ಲಾಸ್ನಲ್ಲಿ ಏನೇನು ನಾವು ತಿಳ್ಕೊಂಡಿದ್ದೀವಿ, ಸರ್ ಏನು ಕಲಿಸಿದ್ದಾರೆ ನಮಗೆ, ಅದನ್ನು ಬಾಯಿ ಮಾತಿನಿಂದ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಆದಂಥ ಅನುಭವವನ್ನು ಅನುಭವಿಸಿದವ್ರಿಗಷ್ಟೇ ಗೊತ್ತಾಗ್ಬೋದು ಅದರ ಮಹತ್ವ ಏನು ಅಂತ. ಶ್ರೀವಿದ್ಯೆ ಕ್ಲಾಸು ಹೇಗೆ ನಡೀತಿತ್ತು ಅಂದರೆ, ನಾವು ಹೇಗಿದ್ವಿ ಅಂದರೆ, ಏನು ತಿಳಿದಂಥ ಹಸುವಿನಿಂದ ಅಳುತ್ತಾ ಕೂತಿರೋಂಥ ಮಕ್ಕಳ ಥರ ಇದ್ವಿ. ಶ್ರೀನಾಥ್ ಸರು ನಮಗೇನು ಬೇಕು, ಏನು ಬೇಡ, ಯಾವುದಿಷ್ಟ, ಎಷ್ಟು ಬೇಕು ಅಂತ ತಿಳಿದಂಥ ತಾಯಿ ರೂಪದಲ್ಲಿದ್ದರು. ಅಷ್ಟೇ ಸರಳವಾಗಿ, ಪ್ರೀತಿಯಿಂದ, ಕರುಣೆಯಿಂದ, ಸಹನೆಯಿಂದ ನಮ್ಗೆ ಊಟ ಮಾಡಿಸಿದಷ್ಟೇ ಸರಳವಾಗಿ ಕ್ಲಾಸ್ ಹೇಳ್ಕೊಟ್ರು.
ಅವರು ಹೇಳಿಕೊಟ್ಟಂಥ ಈ ಶ್ರೀವಿದ್ಯಾ ಕ್ಲಾಸು ನನ್ನ ಜೀವನದಲ್ಲಿ ಬೆಲೆ ಕಟ್ಟಲಾಗದಂತಹ ಅತ್ಯಮೂಲ್ಯವಾದ ಉಡುಗೊರೆ. ಅದಕ್ಕಾಗಿ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗೋದಿಲ್ಲ. ಒಂದೇ ಮಾತನ್ನು ಹೇಳ್ಬೋದು, ಶರಣು ಶರಣಾರ್ಥಿಗಳು ಗುರುದೇವ.